ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಯಾವುದೇ ಕಾರಣಕ್ಕೂ ತಪ್ಪಿಸೋ ಹಾಗಿಲ್ಲ ವಿಶ್ವನಾಥ್ ಅವರೇ. ಲಗ್ನ ಪತ್ರಿಕೆ ಪೂಜೆನ ನೀವು ಮಾಡಿಕೊಟ್ಟ ಹಾಗೆ ನಮ್ಮ ಶರತ್ ಮದುವೆನು ಯಾವುದೇ ಸಮಸ್ಯೆ ಇಲ್ಲದೆ ದಯವಿಟ್ಟು ಮಾಡಿಕೊಡ್ಬೇಕು. ನಾನಾ? ಅಲ್ಲ, ನಾನು ನೀವೇ ಬರಬೇಕು. ನಿಮ್ಮ ಮೇಲೆ ಏನೋ ಒಂಥರ ವಿಶ್ವಾಸ, ದಯವಿಟ್ಟು ಇಲ್ಲ ಅನ್ಬೇಡಿ. ಮನಸ್ಸಿಗೆ ಏನೋ ಒಂಥರ ಕಸವಿಸಿ ನೀವು ಬಂದ್ರೆ ಸ್ವಲ್ಪ ನೆಮ್ಮದಿ. ಯಾಕೆ ಜಗನ್ನಾಥ್ ಅವರೇ, ಏನಾಯ್ತು? ಏನೂ ಸಮಸ್ಯೆ ಇಲ್ಲ ತಾನೆ? ಸಮಸ್ಯೆ ಹಾಗೇನಿಲ್ಲ. ಮಗನ್ ಮದುವೆ ಅಂದ್ರೆ ಒಂಥರ ತಲೆ ಬಿಸಿ ಇರುತ್ತಲ್ವಾ, ಖಂಡಿತ ಬರ್ತೀರಿ ತಾನೆ? ಆಯ್ತು ಯಜಮಾನ್ರೆ, ಖಂಡಿತ ನಾನ್ ಬರ್ತೀನಿ. ಯಾಕೋ ಏನು ಸರಿ ಇಲ್ಲ ಅನ್ಸ್ತಿದೆ. ಯಾವ ಪ್ರಶ್ನೆಗಳಿಗೂ ಉತ್ತರನೇ ಸಿಗ್ತಿಲ್ವಲ್ಲ. ಛೆ, ನಾನಿಲ್ಲಿ ಅಕ್ಕ ನೋಡ್ಕೊಂಡು ಬಂದೆ, ಆದ್ರೆ ಆ ವಿಚಾರದಲ್ಲಿ ನನಗೇನು ಮಾಡಕ್ಕಾಗ್ತಿಲ್ಲ. ದೇವಿಯವರು ಅಕ್ಕನ ಹುಡುಕ್ತೀನಿ ಅಂದ್ರು, ಆದ್ರೆ ಅವ್ರಿಗೂ ಯಾವುದೇ ತರ ಸುಳಿವು ಸಿಗ್ತಿಲ್ಲ. ಒಂದ್ ಕಡೆ ಈ ಚಿಂತೆ ಅಂದ್ರೆ ಇನ್ನೊಂದ್ ಕಡೆ ಬೆಂಕಿ. ಆ ಬೆಂಕಿ ಯಾಕೆ ಹತ್ಕೊಂತು ಒಂದು ಅರ್ಥ ಆಗ್ತಿಲ್ವಲ್ಲ. ಅಂಬಿಕಾ ಸಾವು ಆಕಸ್ಮಿಕ ಅಲ್ಲ ಅಂತ ದೇವಿಯವ್ರಿಗೆ ಯಾಕೆ ಅನ್ನಿಸ್ತು? ಬಾ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಹೋದಷ್ಟು ಇನ್ನೂ ಕಗ್ಗಂಟಾಗ್ತಿದೆ. ಇದನ್ನೆಲ್ಲ ಅಪ್ಪನ ಹತ್ರ ಕೇಳೋಣ ಅಂದ್ರೆ ಅಪ್ಪ ಹೇಗಿದಾರೋ ಏನೋ, ಸರಿಯಾಗಿ ಊಟ ಮಾಡ್ತಿದಾರೋ ಇಲ್ವೋ. ಅಪ್ಪ ಯಾಕೋ ಗೊತ್ತಿಲ್ಲ, ನಿನ್ನ ಒಂದೇ ಒಂದ್ಸಲ ನೋಡ್ಬೇಕು ಅನಿಸ್ತಿದೆ ಅಪ್ಪ. ಮೇಡಮ್, ದುರ್ಗಾ, ಎಲ್ಲಿಗೆ ಹೋಗ್ತಿದ್ಯಾ? ಇಲ್ಲೇ ಆಚೆ ಹೋಗ್ತಾ ಇದ್ದೀನಿ ಪುಟ. ಒಂದ್ ಸಣ್ಣ ಕೆಲ್ಸ ಇದೆ, ಬೇಗ ಬಂದ್ಬಿಡ್ತೀನಿ. ಇಷ್ಟೊತ್ನಲ್ಲ? ಸರಿ, ನಾನು ನಿನ್ ಜೊತೆ ಬರ್ತೀನಿ. ಅಯ್ಯೋ ಪುಟ, ತುಂಬಾ ಹೊತ್ತಾಗಿದೆ. ಇಷ್ಟೊತ್ತಲ್ಲೆಲ್ಲ ನೀನ್ ಬರೋದ್ ಬೇಡ, ನೀನ್ ಮಲ್ಕೋ. ಯಾಕೆ? ನಿನಗ್ ಮಾತ್ರ ರಾತ್ರಿನಾ? ನಿನಗ್ ಭಯ ಆಗಲ್ವಾ? ನಂಗದೆಲ್ಲ ಗೊತ್ತಿಲ್ಲ. ನೀನಂಗ್ ಕರ್ಕೊಂಡು ಹೋಗ್ಲೇಬೇಕು. ನಂಗಿಲ್ಲಿದ್ರೆ ಭಯ ಆಗುತ್ತೆ. ನೀನ್ ಬರ್ದೇ ಇದ್ರೆ ನಾನೇನ್ ಮಾಡ್ಲಿ? ಪುಟ್ ಮೇಡಮ್, ನಾನ್ ವಾಪಸ್ ಬರ್ದೇ ಹೋದ್ರೆ ಅಂತ ನಿಂಗ್ ಭಯ ತಾನೆ? ಒಂದ್ ನಿಮಿಷ. ಪುಟ್ ಮೇಡಮ್, ಈ ಖಡ್ಗನ ನನಗೆ ನಮ್ಮಪ್ಪ ಕೊಟ್ಟಿದ್ದು. ಯಾವತ್ತೂ ತೆಗಿಬೇಡ ಅಂತ ಹೇಳಿದ್ರು, ಆದ್ರೆ ಇದನ್ನ ನಾನು ನಿನಗೋಸ್ಕರ ಇವತ್ತು ತೆಗೆದು ಕೊಡ್ತಾ ಇದ್ದೀನಿ. ಈ ಖಡ್ಗಗೋಸ್ಕರ ಆದ್ರೂ ನಾನು ವಾಪಸ್ ಬಂದೇ ಬರ್ತೀನಿ. ನಾನು ಬರೋವರೆಗೂ ಇದು ನಿನ್ನ ಹತ್ರ ಇಟ್ಕೊಂಡಿರ್ತೀಯಾ? ಈ ಖಡ್ಗ ನಿನ್ನ ಹತ್ರ ಇದ್ರೆ ನಾನೇ ನಿನ್ ಜೊತೆ ಇದ್ದಂಗೆ. ಪುಟ್ ಮೇಡಮ್, ಆದಷ್ಟು ಬೇಗ ನಾನು ಬಂದ್ಬಿಡ್ತೀನಿ, ನೀನ್ ಮಲ್ಕೋ. ನಿಂಗೆ ವಿಷಯ ಗೊತ್ತಾಯ್ತಾ ಅಮ್ಮ? ಅವನು ಮಾಯನ್ ಮದ್ವೆ ಆಗ್ತಿದ್ದಾನೆ. ನಿನ್ನ ಮಾಡ್ತಿದ್ದಾನೆ, ನನ್ನ ಮರೀತಾನೆ. ನಂಗೆ ಇಲ್ಲಿರಕ್ಕೆ ಇಷ್ಟ ಇಲ್ಲ ಅಮ್ಮ. ನಂಗೆ ಅವನ ಇಷ್ಟ ಇಲ್ಲ. ನಂಗೆ ನೀನ್ ಬೇಕು.
ವಾಪಸ್ ಬರ್ತೀಯ ಅಂದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಹೋಮ್ವರ್ಕ್ ಮಾಡ್ತೀನಿ, ನಾನೇ ಊಟ ತಿಂತೀನಿ, ವೆಜಿಟೇಬಲ್ಸ್ ಎಲ್ಲ ತಿಂತೀನಿ, ಸೈಡಿಗೆ ಇಡಲ್ಲ, ಹಾಲು ಕುಡಿತೀನಿ. ನೀನ್ ಮಲ್ಗಿಸಿದ ಕೂಡ್ಲೆ ಮಲ್ಕೋತೀನಿ, ಮಲ್ಗದೆ ತಲಾಟೆ ಮಾಡಲ್ಲ ಅಮ್ಮ. ಪ್ಲೀಸ್ ವಾಪಸ್ ಬಾ. ವಾಪಸ್ ಬರಕ್ಕಾಗಲ್ವಾ? ಹಾಗಿದ್ರೆ ನೀನೇ ನಿನ್ನ ಹತ್ರ ಕರ್ಕೊಂಡ್ಬಿಡು. ಏ ಚಿನ್ನಿ, ಯಾಕೆ ಈಗೆಲ್ಲ ಮಾತಾಡ್ತಿದ್ಯಾ? ಬಿಡ್ತು ಅನ್ನು. ಚಿನ್ನಿ, ಹಾಗೆಲ್ಲ ಮಾತಾಡಬಾರ್ದು ಅಲ್ವಾ? ನೀನ್ ಯಾವಾಗ್ಲೂ ಖುಷಿಯಾಗಿ 100 ಕಾಲ ಬಾಳ್ಬೇಕು ಮಗಳೇ. ಸಾರಿ ಕಂದ. ಹಿತಾ, ನಿನ್ಗೇನ್ ತಲೆ ಕೆಟ್ಟಿದ್ಯಾ? ತಲೆ ಕೆಟ್ಟಿದ್ರು ಕೆಟ್ಟಿರ್ಬೋದು, ಆದ್ರೆ ನಿನ್ನಷ್ಟು ಕೆಟ್ಟಿಲ್ಲ. ಏಯ್, ನನ್ಗೆ ಎದುರುತ್ರ ಕೊಡ್ತೀಯಾ? ಹೌ ಡೇರ್ ಯು! ನಿನ್ನ ಹೊಡಿತ್ಯಾ? ಹೊಡಿ. ನೀನ್ ಹೊಡೆದಾದ್ಮೇಲೆ ಎಲ್ರೂ ಜೋರಾಗಿ ಕರೀತೀನಿ. ಮಾಯ ಹೊಡ್ಲಂತ ಹೇಳ್ಬಿಟ್ಟು ಮದ್ವೆ ಕ್ಯಾನ್ಸಲ್ ಮಾಡಿಸ್ತೀನಿ. ಹಿತಾ, ನಿನ್ ಲಿಮಿಟ್ ಕ್ರಾಸ್ ಮಾಡ್ಬೇಡ ಅಂತ ತುಂಬಾ ಸಲ ವಾರ್ನ್ ಮಾಡಿದೀನಿ ನಾನು. ಮಾಡ್ತೀನಿ, ಕ್ರಾಸ್ ಮಾಡ್ತೀನಿ. ಏನಿವಾಗ? ಅದಿರ್ಲಿ ಹಿತಾ, ಶರತ್ ಬೆಂಕಿ ಒಳಗಡೆ ಹೋದ್ರಲ್ಲ, ನಿನ್ಗೇನು ಅನ್ಸಿಲ್ವಾ? ಅವ್ರಿಗೇನಾದ್ರೂ ಆಗ ಹೋಗುತ್ತೆ ಅಂತ ಟೆನ್ಷನ್ ಆಗಿಲ್ವಾ? ನಿಮ್ಮ ಅಪ್ಪನ ಬಗ್ಗೆ ಚೂರು ಕೇರ್ ಇಲ್ಲ ಅಲ್ವಾ ನಿನ್ಗೆ? ಓ, ನಮ್ಮಪ್ಪ ಅಲ್ಲ. ಯು ಆರ್ ರೈಟ್, ಅವ್ರು ನಿಮ್ಮಪ್ಪ ಅಲ್ಲ. ಇನ್ನೊಂದ್ ಸ್ವಲ್ಪ ದಿನದಲ್ಲಿ ನನ್ನ ಹಸ್ಬೆಂಡ್ ಆಗೋರು. ಮದ್ವೆ ಒಂದಾಗ್ಬಿಟ್ರೆ ಅವ್ರು ಪೂರ್ತಿಯಾಗಿ ನನ್ನವ್ರಾಗ್ಬಿಡ್ತಾರೆ. ಆಮೇಲೆ ನೀನು ಆರ್ಫನ್ ಆಗ್ತೀಯಾ. ಆಲ್ರೆಡಿ ಅಮ್ಮ ಅಂತೂ ಇಲ್ಲ, ಅಪ್ಪನೂ ಇರಲ್ಲ. ಅಲ್ಲ, ನಿನ್ನ ನೋಡ್ಕೊಳಕ್ಕೆ ಯಾರು ಇರಲ್ಲ ಹಿತಾ. ಪಾಪ ನೀನು, ದುರ್ಗಾನೂ ಇರಲ್ಲ. ಮದ್ವೆ ಆಗ್ಲಿ ಸ್ವಲ್ಪ ತಿಂಗಳಲ್ಲೇ ಈ ಮನೆಯವರೆಲ್ಲ ನಿನ್ನ ಹೆಸರು ಕೂಡ ಮರ್ತು ಹೋಗ್ಬೇಕು. ಹಾಗೆ ಮಾಡ್ತೇನೆ. ಆಮೇಲೆ ಈ ಮನೇಲಿ ಹಿತ ಯಾರೋ ಏನೋ. ಪಾಪ ನೀನು. ನಾನೇನೇ ಹೇಳಿದ್ರು ನಿಂಗೆ ಅರ್ಥನೇ ಆಗೋದಿಲ್ಲ ಅಲ್ವಾ ಮಾಯಾ? ಹಿತಾ ಜೊತೆ ಸರಿಯಾಗಿ ಬಿಹೇವ್ ಮಾಡು, ಅವಳ ಮನ್ಸನ್ನ ಗೆಲ್ಲೋದಕ್ಕೆ ಪ್ರಯತ್ನ ಪಡು ಅಂತ ನಾನು ನಿಂಗೆ ಎಷ್ಟು ಸರ್ತಿ ಹೇಳ್ತಾ ಇದ್ದೀನಿ.